ನಾವು ಆಕ್ಚುಲಿ ಲಾಸ್ಟ್ ವೀಕ್ ಒಂದ್ಸಲ ಫೈನಲ್ ನೋಡ್ತಾ ಇದ್ವಿ ಸಿನಿಮಾ DTS ಅಲ್ಲಿ. 4:15 ಆಗಿತ್ತು ಬೆಳಗಿನ ಜಾವ. ಬೆಳಗಿನ ಜಾವ 4:15 ನೈಟ್ ಮಾಡ್ತಿದ್ವಿ. ಇವ್ರು ಒಂದು ಡೈಲಾಗ್ ಅಂದ್ರು, ಎಲ್ಲರೂ ಒಂದ್ಸಲ ಸುಮ್ಮನಾಗ್ಬಿಟ್ವಿ. ಫಿಲಮ್ ಎಲ್ಲ ಆಯ್ತು, ಕಣ್ಣೆಲ್ಲ 2:45 3 ಗಂಟೆ ಟೈಮಲ್ಲಿ ಐ ಥಿಂಕ್ 1:15 2 ಗಂಟೆ ಆ ಟೈಮಲ್ಲಿ ಹೇಳಿದೆ ಆ ಡೈಲಾಗ್. ನಾವು ಅಪ್ಪ ಅಮ್ಮ ಇರ್ಬೇಕಿತ್ತು ಈ ಸಿನಿಮಾ ನೋಡಕ್ಕೆ ಅಂದ್ರು. ನಮ್ಗೆ ಒಂಥರ ಜುಮ್ ಅಂದ್ಬಿಟ್ಟು, ಅಂದ್ರೆ ಇವ್ರಿಗೆ ಎಷ್ಟು ಇಂಜೆಕ್ಟ್ ಆಗಿರ್ಬೇಡ. ಲಾಸ್ಟ್ ರೋಲಿಂಗ್ ಟೈಟ್ಲ್ ಹೋಗ್ತಿತ್ತು, ಆ ಒಂದಾಗತ್ತೆ ಒಂದಿಷ್ಟು ವಿಷಯಗಳಾಗತ್ತೆ. ಹಿಂಗೆ ಕುತ್ಕೊಂಡು ಹಿಂಗೆ ತಿರುಗ್ದೆ, ಒಂದು ಸೋಫಾ ಇರುತ್ತೆ, ಒಂದಿಷ್ಟೇ ಚೇರ್ಸ್ ಇರುತ್ತೆ, ಅಲ್ಲಿ ತಿರುಗ್ಬಿಟ್ಟು ಹಿಂಗೆ ತಿರುಗ್ದೆ. ಆಲ್ಮೋಸ್ಟ್ ಎಲ್ಲರೂ ಒಂಥರ ಸೋಬರ್ ಫೇಸಲ್ಲಿ ಇದ್ರು. ನಮ್ಮ ಅಪ್ಪ ಅಮ್ಮ ಇರ್ಬೇಕಾಗಿತ್ತು ಈ ಸಿನಿಮಾ ನೋಡಕ್ಕೆ ಅಂದೆ. ಎಲ್ಲರೂ ಟಕ್ ಅಂತ ಒಂದ್ಸಲ ಹಿಂಗ್ ನೋಡೋರು, ಯಾಕೆ ಹಿಂಗೆ ಹೇಳಿದ್ರು ಅಂತ. ನಿದ್ದೆನೇ ಹೋಗ್ಬಿಡ್ತು ನಮ್ಗೆ. ಅಂದ್ರೆ ಬೆಳಗಿನ ಜಾವ ಕೆಲಸ ಮಾಡ್ತಿದ್ವಲ್ಲ, ಹಿಂಗ ಅಂದ ತಕ್ಷಣ ನಮ್ಗೆ ಇದಾಗೋಯ್ತು. ಏನಕ್ಕೆ ಅಂದ್ರು. ಅಲ್ಲಿ ಅಂದ್ರೆ ಮೋಹನ್, ಆಮೇಲೆ ಕಿರಣ, ಇವರು ನಮ್ಮ ಸೌಂಡ್ ಇಂಜಿನಿಯರ್ ರಾಹುಲ್, ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಂದನ್ನು ಎಲ್ಲರೂ ಕೂತಿದ್ವಿ, ವೆಂಕಿ ಎಲ್ಲರೂ ಇದ್ವಿ. ಏನಕ್ಕೆ ಈ ತರ ಬಂತು ಅಂತ ನನ್ಗೆ ಅನಿಸ್ತು. ಏನಕ್ಕೆ ಅಂದ್ರೆ, ಒಬ್ಬ ನಟನಾಗಿ ನಾನು ಎಲ್ಲೋ ಒಂದ್ ಕಡೆ ಬೇರೆ ತರದ ಒಂದು ಕ್ಯಾರೆಕ್ಟರ್ ಮಾಡಿ ಬೇಷ್ ಅನ್ಸ್ಕೊಂತ ಇದ್ದೀನಿ. ಸೊ ಈ ಸಿನಿಮಾನ ನಮ್ಮ ತಂದೆ ನೋಡಿದ್ರೆ 100% ಚೆನ್ನಾಗ್ ಮಾಡಿದೆ ಮಗನೆ ಅನ್ಕೊಂಡು ಹಿಂಗ್ ತಪ್ಕೊಂಡಿರೋರು, ಅಥವಾ ಬೆನ್ನ ಹಿಂಗ್ ತಟ್ಟಿ ಚೆನ್ನಾಗ್ ಮಾಡಿದ್ಯಾ ಅಂದ್ರೆ ಇನ್ನೂ ಇದೆ, ಇಲ್ಲಿಂದ ಬೇರೆ ತರದ್ದು ಬಂದಿದ್ಯಾ, ಹೊರಗಡೆ ಚೆನ್ನಾಗ್ ಮಾಡಿದ್ಯಾ ಅಂತ ಅವರು. ಅಂಡ್ ನಮ್ ತಾಯಿ ಇದ್ದಿದ್ರೆ ಪ್ರತಿ ಸೀನು ಲಾಸ್ಟ್ 45 ಮಿನಿಟ್ಸ್ ಫಸ್ಟ್ ಇಂದಾನೆ ಹತ್ತಿರೋರು ಬಿಡಿ, ಅದು ಬೇರೆನೆ. ಅಂದ್ರೆ ನನ್ಗೆ ಓದಿಬೇಕಾರೆ, ನನ್ಗೆ ಏಟ್ ಆಗ್ಬೇಕಾರೆ ಇದೆಲ್ಲ ಹತ್ತಿರೋರು. ಬಟ್ ಆ 45 ಮಿನಿಟ್ಸ್ ತುಂಬಾ ಎದೆ ಭಾರ ಆಗುತ್ತೆ ಎಲ್ರಿಗೂ, ಆ ಚೇಂಜ್ ಆಗ್ತಾ ಆಗ್ತಾ ಆಗ್ತಾ. ಅದನ್ನ ನೋಡಿ ನನಗೆ ಒಂದ್ ಸೆಕೆಂಡ್ ನಮ್ಮ ತಾಯಿ ಹೆಂಗ್ ಫೀಲ್ ಮಾಡ್ತಿದ್ರು ಈ ಸಿನಿಮಾನ ಅಂತ ಖಂಡಿತ ಹತ್ಕೊಂಡು ತುಂಬಾ ಫೀಲ್ ಮಾಡಿರೋರು ಅಂತ ನನಗೆ ಅವ್ರನ್ನ ಮಿಸ್ ಮಾಡ್ತಿದ್ದೀನಿ. ಈ ಸಿನಿಮಾ ನನ್ಗೆ ಅವ್ರು ನೋಡ್ಲೇಬೇಕಾಗಿತ್ತಲ್ಲ ಅಂತ ನನ್ಗೆ ಅದೊಂದು ಈಗ ಲೈಫ್ ಫುಲ್ ಅದು ಕಾಡ್ತಾನೆ ಇರುತ್ತೆ ಈ ಸಿನಿಮಾ ರಿಲೀಸ್ ಆದ. ಫೈನಲಿ ಎಲ್ಲೋ ಒಂದ್ ಕಡೆ ಸಿನಿಮಾದಲ್ಲೂ ಕೂಡ ಒಂದು ಮಗಳ ಮತ್ತೆ ಅಪ್ಪ ಮಗಳ ಸೆಂಟಿಮೆಂಟ್, ಇದ್ರ ಜೊತೆಗೆ ನೀವು ರಿಯಲ್ ಲೈಫ್ ಅಲ್ಲೂ ಕೂಡ ತಂದೆ ತಾಯಿ ಸಿನಿಮಾ ನೋಡಿ ಅವಾಗ ಗೊತ್ತಾಗತ್ತೆ. ಅದನ್ನ ಏನ್ ಹೇಳಿದ್ರು ಕೂಡ ಬಿಟ್ಕೊಡ್ತಿಲ್ಲ ಕಂಟೆಂಟ್. ಇಲ್ಲ, ಅದು ಯಾಕಂದ್ರೆ ನಾನು ಇಲ್ಲಿ ಬಿಟ್ಕೊಟ್ಬಿಟ್ರೆ ನಿಮ್ಗೆ ಅದು ಅನ್ಸಲ್ಲ. ನಮ್ಗೆ ಅನ್ಸೋದು ನಮ್ ಟೀಸರ್ ಅಲ್ಲಿ ಒಂದಿರುತ್ತೆ ವಿಷಯಗಳು, ಬಟ್ ಅದಕ್ಕೆ ಹಿಂದೆ ಮುಂದೆ ಬ್ರಿಡ್ ಸೀನ್ ಇರುತ್ತಲ್ವಾ, ಅದು ಬೇರೆನೆ ಹೇಳುತ್ತೆ ವಿಷಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.